ರೂಪಾಯಿ ಇರ್ಬೋದು, ಅದು ನಿರ್ಮಾಣ. ಅದು ಇವಾಗ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಈ ವೆಚ್ಚವನ್ನೆಲ್ಲ ನಾವೇ ಕೊಡ್ತಾರೆ ಕೊಡ್ತಿದ್ದಾರಲ್ವಾ. ಈ ಒಂದು ಎಲ್ಲರೂ ಸೇರ್ಕೊಂಡು ಒಕ್ಕೂಟದಲ್ಲಿ ಹೇಳ್ಬಿಟ್ಟು ಕೇಳೋಣ. ಇವಾಗ ಸ್ಪಷ್ಟವಾಗಿ ಆದ್ಮೇಲೆ ಸ್ಪಷ್ಟವಾಗಿ ಹೇಳ್ತೀನಿ, ಒಕ್ಕೂಟದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಇದೆ. ಮೊನ್ನೆ ರಿನ್ಯೂವಲ್ ಮಾಡಿಸೋದಕ್ಕೂ 10,000 ಖರ್ಚಾಗಿದೆ. ಅದು 5 ಜನ ಕೊಟ್ಟಿದ್ದೀವಿ. 12 ವರ್ಷಗಳು ಬೇರೆ ಕಾರ್ಯಕ್ರಮ 12 ವರ್ಷಗಳು ರಿನ್ಯೂವಲ್ ಮಾಡಿಸೋದಕ್ಕೂ ಬೆಳೀತಾ ಇತ್ತು. ಇನ್ನೊಂದು ಬೆಳೀತಾರೆ. ಇದರಲ್ಲಿ ಸ್ಪಷ್ಟವಾಗಿ ಏನಾದ್ರು ಒಂದ್ಸಲ ಇರುವಾಗ ನಿಮ್ದು ದುಡ್ಡು ನಾವು ಹಂಚ್ಕೊಳ್ಳಿ. ಈ ಸದಸ್ಯತ್ವದ ದುಡ್ಡು ನಿಮಗೆ ನೀವು ಯಾವಾಗ ಸ್ಟೇಟ್ಮೆಂಟ್ ತಗೊಂಡ್ರೆ ನಿಮ್ಮದು ನೀವು ಟ್ರಾನ್ಸ್ಫರ್ ಮಾಡಿ ನಿಮಗೆ ಗೊತ್ತಾಗ್ತದೆ. ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ರಾಜ್ಯಾದ್ಯಂತ ಮೂಲೆಗಳಿಂದ ಬಂದಿರುವ ಎಲ್ಲ ಅನೇಕ ಬಂಧುಗಳಿಗೆ ನಾನು ಹೊಂದಿಸ್ತಾ ಇದ್ದೇನೆ. ದಿನ ವಿಶೇಷ ಏನಂದ್ರೆ, ನಾವು ಒಂದು ಸದಸ್ಯತ್ವ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಇಡೀ 31 ಜಿಲ್ಲೆಯಲ್ಲಿ ನೇಕಾರ ಸಮುದಾಯಗಳ ಒಕ್ಕೂಟ ಸಂಘಟನೆ ಇದೆ. ಹಿಂದುಳಿದ ವರ್ಗದಲ್ಲಿ 2ನೇ ಸ್ಥಾನದಲ್ಲಿ ಇಡೀ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 31 ಜಿಲ್ಲೆಯಲ್ಲೂ ಸದಸ್ಯತ್ವ ಹಾಗೂ ಮಹಿಳಾ ವಿಭಾಗದ ಸದಸ್ಯತ್ವ ಹಾಗೂ ರಾಜ್ಯ ಸದಸ್ಯತ್ವ ಆಗಸ್ಟ್ 30 ನಾವು ಅವಧಿಯನ್ನು ವಿಸ್ತರಣೆ ಮಾಡಿ ಒಂದು ಸದಸ್ಯತ್ವವನ್ನು ಮಾಡಿ ಹೊಸದಾಗಿ ಪುನರಚನೆಯನ್ನ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮಾಡೋದಿದೆ. ಈ ನಿಟ್ಟಿನಲ್ಲಿ ಇನ್ನೊಂದು ವಿಶೇಷವಾಗಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದು ಏನಂದ್ರೆ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನೇಕಾರ ಸಮುದಾಯವನ್ನ ಗುರುತಿಸಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನ ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿತ್ತು. ಅದು ಈ ಸರ್ಕಾರದಲ್ಲಿ ನೆನಗುದಿಗೆ ಬಿದ್ದಿದೆ. ಸುಮಾರು 2-3 ಸಲ ನಾವು ಹಿಂದೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ಯಾಕೋ ತಡೆ ಹಿಡಿದಿದ್ದಾರೆ. ಇವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೆ ನೇಕಾರ ಒಕ್ಕೂಟದಿಂದ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ನಮ್ಮ ನೇಕಾರ ಸಂಘಗಳ ಅಭಿವೃದ್ಧಿ ನಿಗಮ ಒಂದು ಚಾಲನೆ ನೀಡಿ 100 ಕೋಟಿ ರೂಪಾಯಿಗಳನ್ನ ಅನುದಾನ ನೀಡಿದ್ದಾರೆ ಅಂತ ಹೇಳಿ ನನಗೆ ವಿಶ್ವಾಸ. ವಿಶೇಷ ನಿರ್ಣಯ ಹಿಂದೆಂದೂ ಕಾಣದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನ 10 ವರ್ಷಗಳಿಂದ ಉದ್ಘಾಟನೆ ಮಾಡಿ ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಒಂದು ಮುಂದೆ ಆಗಸ್ಟ್ 7ರಂದು ಇಡೀ ರಾಜ್ಯಾದ್ಯಂತ ಜಿಲ್ಲಾವಾರು ತಾಲೂಕುವಾರು ನಾವು ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ವಿಜೃಂಭಣೆ ಅಂತ ಮಾಡುವುದಕ್ಕೆ ನಾವೆಲ್ಲ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ನಿಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಬಿ.ಎಸ್. ಸೋಮಶೇಖರ್ ಸೆಂಟ್ರಲ್ ಮಾಡ್ಬೇಕು ಅಂತ. 2ನೇದು ಪತ್ರಕರ್ತನ ಒಂದು ಸಂಘ ಮಾಡ್ಬೇಕು ಅಂತ ಒಂದು. 3ನೇದು ಕೈಮಗ್ಗ ದಿನಾಚರಣೆ ಬಗ್ಗೆ ಒಂದು. ನಮ್ಮ ಉಮಾಶ್ರೀಯವರನ್ನ ಮಂತ್ರಿ ಪದವಿ ಕೊಡಿಸ್ಬೇಕು ನಮ್ಮ ನೇಕಾರ ಕಡೆಯಿಂದ ಅಂತ ಅನ್ಬಿಟ್ಟು ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಆ ಪ್ರಕಾರ ನಡೆದು ಬಂದಿದೆ. ಒಂದು ದೊಡ್ಡ ಸಮುದಾಯವನ್ನ ಈ ರಾಜ್ಯದ ಗಣನೀಯ ಸಮುದಾಯದ ಒಟ್ಟಿಗೆ ಸೇರಿಸೋದು, ಒಮ್ಮತಕ್ಕೆ ಬರುವಂತೆ ಮಾಡುವಂತ ದೊಡ್ಡ ಸಮಸ್ಯೆ ಇದ್ದಂತ ಒಂದು ಇದಿತ್ತು ವಿಷಯ ಅದು. ಆದ್ರೆ ನೇತೃತ್ವದಲ್ಲಿ ನಮ್ಮ ಒಕ್ಕೂಟವನ್ನು ಒಂದು ಜಾರಿಗೆ ತಂದಿದೆ. ಇವತ್ತು ನಾವೆಲ್ಲ ಒತ್ತು ಅನ್ನುವಂತ 27 ಸಮುದಾಯಗಳು ಒಟ್ಟಾಗಿ ಒಕ್ಕೂಟಗಳಿಂದ ಹೇಳುವಂತ ಒಂದು ಹಂತಕ್ಕೆ ನಮ್ಮ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಆ ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಿ ನಮ್ಗೆ ಸಂತೋಷ ಆಗಿದೆ. ಮುಂದೆ ಸರ್ಕಾರದ ಯೋಜನೆಗಳನ್ನ ಪ್ರತಿಯೊಬ್ಬ ಫಲಾನುಭವಿಗೆ ಕೈಮಗ್ಗ ಮತ್ತು ವಸ್ತ್ರೋದ್ಯಮ ಏನಿದೆ ಅದರಲ್ಲಿ ತೊಡಗಿರುವಂತಹ ಎಲ್ಲ ಗ್ರಾಮೀಣ ಭಾಗದ ಜನರು ಮತ್ತೆ ಅರಿವು ಇಲ್ಲದಂತಹ ಜನರು ಯಾರಿದ್ದಾರೆ ಅವರಿಗೆ ಯೋಜನೆಗಳ ಕುರಿತ ಅರಿವನ್ನ ಮುಟ್ಟಿಸುವಂತಹ ಕೆಲಸವನ್ನು ನಾವು ಮುಂದೆ ಹಾಕೊಳ್ತೀವಿ. ಸರ್ಕಾರ ಸ್ಪಂದಿಸ್ತದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಕಾರ್ಯಕ್ರಮ ನಾವು ಹಾಕೊಂಡು ಮುಂದುವರಿಸಿ